ಸಾಮಾನ್ಯವಾಗಿ ಮುಂದಿನ ಕರ್ತವ್ಯ ನನ್ನದೇ ಅಂತ ಅಂದ್ಕೊಂಡು ಬಂದುಬಿಟ್ಟಿದ್ದೀನಿ. ಇದು ಮಾತನಾಡುವ ಸಂದರ್ಭ ಅಲ್ಲ. ಸಭಾ ಎಲ್ಲ ಗಣ್ಯರಿಗೂ, ರಂಗಾಸಕ್ತರಿಗೂ ಹಾಗೂ ವೇದಿಕೆ ಮೇಲಿರುವಂತಹ ಸಹಭಾಗಿಗಳಿಗೂ ಎಲ್ರಿಗೂ ವಂದಿಸುತ್ತಾ, ಮೊದಲಲ್ಲೇ ಇದು ನನ್ನ ಕ್ರಮ. ಎಲ್ಲಿಯೂ ಕೂಡ ರಂಗಭೂಮಿಯ ಸಂದರ್ಭದಲ್ಲಿ ಕನ್ನಡ ಪ್ರದೇಶಗಳಲ್ಲಿ ಟಿ ಪಿ ಕೈಲಾಸಮ್ಮು, ಶ್ರೀರಂಗರು, ಬಿ ವಿ ಕಾರಂತರು ಹಾಗೂ ನನ್ನ ರಂಗಮೇಷ್ಟ್ರು ಪ್ರೊಫೆಸರ್ ಕ.ವಿ.ಎಂ. ರಾಜಗೋಪಾಲು, ಪ್ರೊಫೆಸರ್ ಬಿ ಸಿ ಇಂಥವ್ರನ್ನೆಲ್ಲ ನೆನೆದು ಅವರ ಆಶೀರ್ವಾದಗಳೊಂದಿಗೆ ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮ ಅನ್ನೋದು ನೆರವೇರಿದೆ ಎಂದೇ ನಾನು ನಂಬಿದ್ದೇನೆ. ಕೌಶಿಕ ಸುಮಾರು 25 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದೆ. ಮುಖ್ಯವಾಗಿ ಚೇರ್ಕಾಡಿಯಲ್ಲಿ ಒಂದು ಶಾಲೆಗೆ ಹೆಚ್ಚು ಅಂಟಿಕೊಂಡು ಅಲ್ಲಿನ ಮಕ್ಕಳನ್ನು ಸತತವಾಗಿ ವರ್ಷವಿಡೀ ಅವರನ್ನು ಅಭ್ಯಾಸಕ್ಕೆ ಒಳಪಡಿಸಿ ಸಾಕಷ್ಟು ಮಂದಿ ಕಲಾನಾಡಿಯ ಹುಡುಗರು ಇಂದು ಬೆಳೆದಿದ್ದಾರೆ. ಅವರನ್ನು ಈ ಮಟ್ಟಗಳನ್ನು ಹೇಳೋದು ತಪ್ಪು ಪದ ಆದರೂ ಕೂಡ ಒಂದು ರಾಜ್ಯ ಮಟ್ಟಕ್ಕೆ ಟ್ಯೂನ್ ಮಾಡಿದಂತಹ ಖ್ಯಾತಿ ಕೌಶಿಕ ತಂಡಕ್ಕಿದೆ. ಕೋಟ ಶಿವರಾಮ್ ಕಾರಂತ ಹೆಸರಿನ ಈ ತಂಡ, ಅದರೊಂದೇ ನಾನು ಕೂಡ ಅನೇಕ ವರ್ಷಗಳಿಂದ ಶಾಮೀಲಾಗಿದ್ದೇನೆ. ಭಾಳ ಖುಷಿಯಾಗತ್ತೆ. ಅವರ ಗೀತಾ ಸಾವಂತ್ ಮೇಡಮ್ ಇರಲಿ ಅಥವಾ ನಮ್ಮ ಭಗವತಿ ಮೇಡಮ್, ಮತ್ತು ಇವರ ಭಾಳ ಸಂಗಾತಿ ಸುರೇಶ ಹಾನಗಳ್ಳಿಯವರು, ಮತ್ತು ಅವರಷ್ಟೇ ಜವಾಬ್ದಾರಿಯನ್ನು ಹೊತ್ತಿರುವ ಅವರ ಸುಪುತ್ರಿ ಅಪೂರ್ವ ಹಾನಗಳ್ಳಿ, ಇವರುಗಳೆಲ್ಲ ಇಲ್ಲಿ ಸತತವಾಗಿ ಎನರ್ಜಿಯನ್ನು ಹಾಕ್ತಾ ನಮ್ಮ ಹಳ್ಳಿಗಾಡಿನ ಮಕ್ಕಳನ್ನು ಸಾಕಷ್ಟು ತಯಾರು ಮಾಡಿದ್ದಾರೆ. ಇವರ ಅನೇಕ ಕಾರ್ಯಕ್ರಮಗಳ ಭಾಗವಾಗಿ ಇದು ಕೂಡ ಒಂದು ಏನಂದರೆ ನಾಟಕೋತ್ಸವ ಪ್ರತಿ ವರ್ಷ ಮಾಡಿಸ್ತಾ ಇರೋರು. ಭಗವತಿ ಮೇಡಮ್ ಮುಂದೆ ಹೇಳಲಿಕ್ಕಿದ್ದಾರೆ, ಆದರೆ ನಾನು ಹೇಳ್ತಾ ಇದ್ದೀನಿ. ಇತ್ತೀಚಿನ ವರ್ಷದಲ್ಲಿ ನಮ್ಮ ರಾಜಶೇಖರ್ ಹೆಬ್ಬಾರ್ರವರು ಹಂಗಾರಕಟ್ಟೆಯ ಈ ಕೇಂದ್ರದಲ್ಲಿ ಇವರಿಗೆ ಸ್ಪೇಸ್ನ ಜಾಗವನ್ನು ಅನುಕೂಲ ಮಾಡಿಕೊಟ್ಟು ಇನ್ನೊಂದಷ್ಟು ಬೇರೆ ರೀತಿಯಲ್ಲಿ ಹೇಳೋದಿದ್ರೆ ರಂಗಭೂಮಿಯ ಬ್ರೀದಿಂಗನ್ನು ಹೆಚ್ಚಿಸಿದ್ದಾರೆ. ಇದು ಭಾಳ ನಮ್ಮ ರಂಗಕಾಯಕದವರಿಗೆಲ್ಲರಿಗೂ ಭಾಳ ಸಂತೋಷದ ಸಂಗತಿ. ಮತ್ತು ಅಲ್ಲದೇ ಅದೊಂಥರ ಮರೆಯಲಾರದ ಸಂಗತಿ ಇದು. ಹೀಗೆ ಸ್ಪೇಸನ್ನು ಕೊಡೋದು. ನಾವು ಎಲ್ಲೆಲ್ಲೋ ಒಂದು ಸಣ್ಣ ಕೋಣೆಯಲ್ಲಿ ನಾಟಕ ತಯಾರು ಮಾಡಿ ತಗೊಂಡೋಗಿ ಇನ್ನೆಲ್ಲೋ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಂಥ ದೊಡ್ಡ ಸ್ಪೇಸ್ನಲ್ಲಿ ಜಾಗ ಮಾಡಿ ಮೀನನ್ನು ನೀರಿನಿಂದ ತೆಗೆದು ಹೊರಗೆ ಅದು ವಿಲಿ ಒದ್ದಾಡೋದನ್ನು ನೋಡಿದ ಹಾಗೆ ನಾಟಕವನ್ನು ನೋಡಿದಂತಹ ದಿನಗಳೆಲ್ಲ ಇದ್ದು ನೋಡಿ. ಇಲ್ಲಿ ನಮಗೇನು ಸ್ಪೇಸ್ ಇದೆ, ಇದೇ ಸ್ಪೇಸಿಗೆ ಹೊಂದಿಕೊಂಡು ತಾಲೀಮು ಮಾಡೋದಕ್ಕೂ ಕೂಡ ಅವರು ಸತತವಾಗಿ ಸೊ ಇದು ಭಾಳ ದೊಡ್ಡ ಮಟ್ಟದ ಕೆಲಸ ರಾಜಶೇಖರ್ ಹೆಬ್ಬಾರ್ ಮಾಡ್ತಾ ಇರೋದು. ರಾಜಶೇಖರ್ ಹೆಬ್ಬಾರಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಕೇವಲ ರಂಗಭೂಮಿಯವರಲ್ಲ, ಇದು ಕೇವಲ ಯಕ್ಷಗಾನದವರಲ್ಲ, ನೀವು ಆಧುನಿಕ ರಂಗಕ್ಷೇತ್ರದ ರಂಗಭೂಮಿಯವರು ಕೂಡ ಹೌದು. ನಿಮ್ಮ ಕೊಡುಗೆ ಇದೆ, ಅದು ಭಾಳ ಗಣನೀಯವಾದ್ದು ಅಂತಲೇ ನಂಬಿ ನಾನು ಹೀಗೆ ಎಲ್ಲರ ಸಮಕ್ಷಮದಲ್ಲಿ ಅದನ್ನು ಹೇಳ್ತಾ ಇದ್ದೀನಿ. ನಾನು ಕೂಡ ಅದನ್ನು ಬಳಸ್ಕೊಂಡವನು, ಉಪಯೋಗಿಸ್ಕೊಂಡವನು, ಈಗಲೂ ಉಪಯೋಗಿಸ್ತಾ ಇರುವವನು, ಮುಂದೆ ಕೂಡ ಉಪಯೋಗಿಸ್ಲಿಕ್ಕಿದ್ದೀನಿ. ನಮ್ಮ ಊರಿನಲ್ಲಿ ಇಂಥದ್ದೊಂದು ರಂಗಮಂದಿರ ಇದೆ ಅನ್ನೋದು ಭಾಳ ಸಂತೋಷದ ಸಂಗತಿ. ಕೌಶಿಕ ಇದರ ಪೂರ್ಣ ಇತ್ತೀಚಿನ ಕೆಲವು ವರ್ಷಗಳಿಂದ ಅದಾಗಲೇ ಇವರು ಹೇಳಿದ್ದಾರೆ, ನಮ್ಮ ಹೆಬ್ಬಾರರು 4-6 ವರ್ಷಗಳಿಂದ ಇಲ್ಲೇ ನಾಟಕವನ್ನು ತಯಾರು ಮಾಡಿ ಮೊದಲ ಪ್ರಸ್ತುತಿ ಇಲ್ಲೇ ಮಾಡಿ ಮತ್ತೆ ಮುಂದಕ್ಕೆ ಹೆಜ್ಜೆ ಇಡ್ತಾ ಇದೆ ಕೌಶಿಕ. ಭಾಳ ಖುಷಿಯಾಗತ್ತೆ. ಇವತ್ತು ಗೀತಾ ಸಾವಂತ್ ಮೇಡಮ್ ಬರಲಿಲ್ಲ. ಸಾಮಾನ್ಯವಾಗಿ ಅವರೇ ನಮಗೆ ಮೊದಲು ಪ್ರತ್ಯಕ್ಷ ಆಗುವವರು. ಅವರು ಅನಾರೋಗ್ಯದಿಂದ ಬೇಗ ಸುಧಾರಿಸಲಿ ಅಂತ ನಾನು ಇಲ್ಲಿ ಕೂಡ ಹಾರೈಸ್ತೇನೆ. ಇವರ ಉತ್ಸವದ ಈ 3 ದಿನದ ಕಾರ್ಯಕ್ರಮ ಖಂಡಿತ ಚೆನ್ನಾಗಾಗತ್ತೆ. ನಾಳೆ ಬಹುಶಃ ಯಕ್ಷಗಾನ ಕೇಂದ್ರದ ಒಂದು ಹೊಸ ಪ್ರಸಂಗ ಇದೆ.
ನಾಳೆ ಹೊಸ ಪ್ರಸಂಗ. ಹೌದು, ನಾಳೆ ಹೊಸ ಪ್ರಸಂಗ ಇದೆ ನೋಡಿ. ಇದಕ್ಕೆ ಕೂಡಿ ಬಂದಿದ್ದು ನೋಡಿ, ನಿಮ್ಮ ಕೋಶಿಕದ ನಾಟಕೋತ್ಸವಕ್ಕೆ ಕೂಡಿ ಬಂದಿದ್ದು ನೋಡಿ. ಯಕ್ಷಗಾನ ಪ್ರಸಂಗಗಳು ಎಷ್ಟೋ ಇದೆ, ಹಳೇದು ಒಂದನ್ನು ಹೇಳಿದರೆ ಮಾಡಿಬಿಡ್ಬೋದು. ಹಾಗಲ್ಲ, ಅವರು ಕೂಡ ಒಂದಷ್ಟು ತಾಲೀಮು ನಡೆಸಿ ಹೊಸ ಪ್ರಸಂಗವನ್ನು ಈ ರಂಗಸ್ಥಳದಲ್ಲಿ ನಾಳೆ ಆಡಲಿಕ್ಕಿದ್ದಾರೆ. ಬಹಳ ಇವೆಲ್ಲ ನೋಡಿ ಕೂಡಿ ಬರ್ತಾ ಇರುವಂಥ ಸಂಗತಿ. ನಾಡಿದ್ದು ಮಂಗಳೂರಿನಿಂದ ಒಂದು ನಾಟಕ ಅಲ್ವಾ, ನೋಡ್ಬೇಕು. ನಾನು ಬೆಳಿಗ್ಗೆ ಬಂದು ತಾಲೀಮು ನೋಡೋದಕ್ಕೆ ಕುತೂಹಲಿಯಾಗಿದ್ದೀನಿ. ಸೊ ಹೀಗೆ ಕಾರ್ಯಕ್ರಮ ಮಾಡ್ತಾ ಇರುವಂತಹ 25ಕ್ಕೆ ಕ್ರಮಿಸಿರುವ ಕೋಶಿಕ ಮತ್ತು 25 ಬೇಗ ಕೂಡಿ ಬರಲಿ. 50ರ ಉತ್ಸವಕ್ಕೂ ನನ್ನ ಸ್ವಾರ್ಥ ಇದೆ, ಅಲ್ಲಿಗೂ ನಾನು ಬರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟ ಕೋಶಿಕ, ಭಾಗಶಃವಾಗಿ ನಮ್ಮ ರಾಜಶೇಖರ ಹೆಬ್ಬಾರರು ಮುಂತಾದ ಎಲ್ಲರಿಗೂ, ಮಾತು ಕೇಳಿಸ್ಕೊಂಡ ತಮಗೂ ಕೂಡ, ಮತ್ತು ಇದರಲ್ಲಿದ್ದಾರೆ ವೀಕ್ಷಕರು. ಸೊ ಎಲ್ಲರಿಗೂ ನನ್ನ ಧನ್ಯವಾದ ಅಂದರೆ ಅಧಿಕೃತ ಧನ್ಯವಾದ ಅಲ್ಲ, ಇದು ಏನು ಹೇಳ್ತೀವಿ ನಾವು ಇಂಥ ಸಂದರ್ಭದಲ್ಲಿ. ನನ್ನ ಮಾತನ್ನು ಕೇಳಿಸ್ಕೊಂಡ ತಮಗೆ ನಾನು ಆಭಾರಿ ಅಂತ ಹೇಳ್ತಾ ನನ್ನ ಮಾತನ್ನು ಮೊಟಕು ಮಾಡ್ತೇನೆ. ಜೈ. ಉದ್ಘಾಟನಾ ಭಾಷಣ ಮಾಡಿದ ಶ್ರೀ ಗೋಪಾಲಕೃಷ್ಣ ನಾಯರ್ ಅವರಿಗೆ ಪುಷ್ಪ ನೀಡುವುದರ ಮೂಲಕ ಗೌರವಿಸಬೇಕಾಗಿ ಭಗವತಿ ಮೇಡಮ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಈಗ ತಮ್ಮ 2 ಮಾತುಗಳಿಗಾಗಿ ಕೇಂದ್ರದ ಕಾರ್ಯದರ್ಶಿಗಳಾದ ರಾಜಶೇಖರ ಹೆಬ್ಬಾರ್ ಅವರನ್ನ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಗಣ್ಯರೇ, ಆಗಮಿಸಿರುವಂಥ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಬಹಳಷ್ಟು ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ. ಇಲ್ಲಿ ನಿಜಕ್ಕೂ ನನಗೊಂದು ಸ್ವಾರ್ಥ ಉಂಟು. ನಮ್ಮ ಯಕ್ಷಗಾನ ಕಲಾ ಕೇಂದ್ರದ ಈ ಸದಾನಂದ ರಂಗಮಂಟಪ ಕೇವಲ ಯಕ್ಷಗಾನಕ್ಕಲ್ಲ, ನಾಟಕ, ಭರತನಾಟ್ಯ ಹಾಗೆ ಇತರ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ತಾಣ ಆಗಬೇಕು. ಇದು ಮುಂದುವರಿಯುತ್ತೇ ಇರಬೇಕು, ನಮ್ಮ ಕಾಲದಲ್ಲಿ ಮಾತ್ರ ಅಲ್ಲ. ಅದೆಲ್ಲ ಇಲ್ಲಿ ಸಮ್ಮಿಳಿತವಾದರೆ ಖಂಡಿತ ಈ ಕಲಾ ಕೇಂದ್ರ ಮುಂದುವರಿತಾ ಇರ್ತದೆ ಎಂಬ ಸ್ವಾರ್ಥ ನನ್ನದು. ಹಾಗಾಗಿ ಯಾರು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ನಾವು ಇಲ್ಲಿ ಕೇಳ್ತೇವೋ ಅವರೆಲ್ಲರಿಗೂ ನಾವು ಸಹಕಾರವನ್ನು ಕೊಡ್ತಾ ಬಂದ ಉದ್ದೇಶ. ಕೋಶಿಕದವರು ಕಳೆದ 4-5 ವರ್ಷಗಳಿಂದ ಈ ನಾಟಕೋತ್ಸವ ಎಂಬ ಕಾರ್ಯಕ್ರಮವನ್ನು ನಮ್ಮಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ನಮ್ಮನ್ನು ಗುರುತಿಸಿ ನಮ್ಮ ಕಲಾ ಕೇಂದ್ರದ ಈ ರಂಗ ಮಂಟಪವನ್ನು ಒಪ್ಪಿ ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇರುವುದಕ್ಕೆ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಾಳೆ ನಡೆಯುವ ಯಕ್ಷಗಾನ ಪೌರಾಣಿಕ ಕಥೆಯನ್ನು ಇಲ್ಲಿ ಹೇಳುವುದಿಲ್ಲ. ನೀವೆಲ್ಲ ಯಕ್ಷಗಾನಕ್ಕೆ ಬಂದು ಆ ಕಥೆಯನ್ನು ನೋಡಬೇಕು. ಅತ್ಯುತ್ತಮ ಕಲಾವಿದರಾದಂಥ ಕೊಂಡದಕುಳಿಯವರು, ತೋಟಿ ಮನೆಯವರು, ಚಪ್ಪರ ಮನೆ, ಹಾಗೆ ಕೊಂಡಾರು ಗೋವಿಂದ ಇವರೆಲ್ಲ ಈ ಆ ಯಕ್ಷಗಾನದಲ್ಲಿ ಪ್ರದರ್ಶನದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಖಂಡಿತ ಯಕ್ಷಗಾನ ಒಳ್ಳೆಯದಾಗ್ತದೆ. ಪೌರಾಣಿಕ ಹೊಸ ಕಥೆ ನೀವೆಲ್ಲ ಬಂದು ನೋಡಬೇಕು ಅನ್ನುತ್ತಾ, ಕೇವಲ ಇದು 3 ದಿನಕ್ಕೆ ಸೀಮಿತವಾಗಿಲ್ಲ, 4ನೇ ದಿನ ಕೂಡ ನಮ್ಮ ಕಲಾ ಕೇಂದ್ರಕ್ಕೆ ನಮ್ಮ ಕರ್ನಾಟಕ ಬ್ಯಾಂಕ್ನವರು ನೀಡಿರುವಂತಹ ಜನರೇಟರ್ ಉದ್ಘಾಟನೆ ಕಾರ್ಯಕ್ರಮ ನಮ್ಮಲ್ಲಿ ನಡೀತದೆ. ನಮ್ಮ ಕರ್ನಾಟಕ ಬ್ಯಾಂಕಿನ ಚೇರ್ಮನ್ MD ಆದಂಥ ಶ್ರೀ ಮಹಾಬಲೇಶ್ವರ MS ಅವರು ಬಂದು ಅದನ್ನು ಉದ್ಘಾಟಿಸಿದ್ದಾರೆ. ಆ ದಿನ ಕೂಡ ಯಕ್ಷಗಾನ ಪ್ರದರ್ಶನ ಇದೆ, ಕಂಸ ದಿಗ್ವಿಜಯ. ಎಲ್ಲ ಕಾರ್ಯಕ್ರಮಕ್ಕೂ ತಾವು ಬರಬೇಕು. ಬರುವವರ ಸಂಖ್ಯೆ ಜಾಸ್ತಿ ಆಗಬೇಕು ಎಂಬ ಆಸೆಯೊಂದಿಗೆ ಪುನಃ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮುಂದೆ ತಮ್ಮ ಮಾತುಗಳಿಗಾಗಿ ನಂದಕಿಶೋರ್ ಅವರನ್ನ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ನಾನಂತ ದೊಡ್ಡ ಭಾಷಣ ಮಾಡೋನಲ್ಲ, ಆದರೆ ಇವತ್ತು ಯಾಕೆ ಮೋಟಿವೇಟ್ ಆಗಿದ್ದೀನಿ ಅಂತ ಹೇಳಿದ್ರೆ, ಈ ಒಬ್ಬ ಲೈಟಿಂಗ್ ಡಿಸೈನರ್ ಆಗಿ ಮತ್ತು ಸುಮಾರು ಇನ್ಫ್ರಾಸ್ಟ್ರಕ್ಚರ್ಗಳು ಇಡೀ ಇಂಡಿಯಾದಲ್ಲಿ ನಾನು ಕೆಲಸ ಮಾಡ್ತೀನಿ. ನಾನು ಜೈಪುರಲ್ಲಿ ಥಿಯೇಟ್ರ್ ಮ್ಯೂಸಿಯಂ ಆಗಿರ್ಬೋದು, ಡೆಲ್ಲಿ ಪಾರ್ಲಿಮೆಂಟ್ ಹೌಸ್, ನಾನು ಬ್ಯಾಂಕ್ವೆಟ್ ಹಾಲು, ಹೀಗಾಗಿ ಒಂದು ಸುಮಾರು 85 ಆಡಿಟೋರಿಯಂ ನಾನು ಡಿಸೈನ್ ಮಾಡಿದ್ದೀನಿ. ಮತ್ತು ರೆಪ್ರಾಟ್ರಿಗಳಲ್ಲಿ ಕೆಲಸ ಮಾಡಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಲ್ಲಿ ತುಂಬ ಕೆಲಸ ಮಾಡಿದ್ದೀನಿ ಪ್ರಜಾನಾಟ್ಯ ಮಂಡಳಿ ಜೊತೆಗೆ. ಇದರಲ್ಲಿ ಏನಂತ ಹೇಳಿದ್ರೆ, ಎಲ್ಲ ಕಡೆ ನಾನು ತುಂಬ ತಿರುಗಾಟದಲ್ಲಿ ನೋಡ್ತಾ ಇದ್ದಾಗ ನಾವು ಸಮಸ್ಯೆ ಎದುರಿಸ್ತಾ ಇದ್ದಿದ್ದು ಆಡಿಟೋರಿಯಂ,
ಹಾಲ್ಗಳನ್ನ. ಇವತ್ತು ಈ ಹಾಲ್ ನೋಡಿದ ತಕ್ಷಣ ಬಂದೆ, ಅಕೂಸ್ಟಿಕ್ ಇಷ್ಟು ಚೆನ್ನಾಗಿದೆ, ಏನು ಸಿಂಪಲ್ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಕೂಸ್ಟಿಕ್ಸ್. ಒಂಚೂರು ಲೈಟಿಂಗ್ ಬಾರ್ ಒಂಚೂರು ಅದ್ರ ಇನ್ಫ್ರಾಸ್ಟ್ರಕ್ಚರ್ ಒಂಚೂರು ಡೆವಲಪ್ ಮಾಡಿಬಿಟ್ರೆ ಇದು ಪಕ್ಕಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಪೇಸ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಇರೋಷ್ಟು ಆಡಿಟೋರಿಯಂಗಳು, ಫೆಸಿಲಿಟಿಗಳು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ, ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಆದರೂ ನಾವು ಮ್ಯಾಕ್ರೋಲಲ್ಲಿ ತುಂಬ ಕೆಲಸ ಮಾಡ್ತೀವಿ. ಮಹಾದೇವರ ಜೊತೆಗೆ ಬಿಜಾಪುರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಈ ಉಡುಪಿಯ ಈ ಪ್ರಾಂತ್ಯಗಳಲ್ಲಿ ಸುಮನ ಸರ್ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದಾಗ ನಂಗೆ ಅನಿಸಿದ್ದು ಏನಂತ ಹೇಳಿದ್ರೆ, ಇಲ್ಲಿ ಸಣ್ಣ ಸಣ್ಣ ಊರುಗಳಲ್ಲೂ ತುಂಬ ಕೆಲಸಗಳಾಗ್ತಾ ಇದೆ ಇಲ್ಲಿ. ಅದಕ್ಕೆ ಪೂರಕವಾಗಿ ಈ ಥರ ವರ್ಸಟೈಲ್ ಸ್ಪೇಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು ತುಂಬ ಖುಷಿಯಾಗುತ್ತೆ. ಒಬ್ಬ ಥಿಯೇಟರ್ ಪ್ರಾಕ್ಟೀಷನರ್ ಆಗಿ ನನಗೆ ಇದು ಭಾಳ ಆಪ್ತವಾಗುತ್ತೆ ಈ ಥರ ಜಾಗಗಳು. ಸೊ ಹಾಗಾಗಿ ಅಷ್ಟೇ ನಾನು ಮಾತಾಡೋಕ್ಕೆ ಸಾಧ್ಯ, ತುಂಬ ಟೆಕ್ನಿಕಲ್ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ, ಕ್ಷಮೆ ಇರಲಿ. ಆದರೆ ನಿಮ್ಮ ಸಾಧನೆ ತುಂಬ ಶ್ಲಾಘನೀಯ ಹೆಬ್ಬಾರ. ತುಂಬ ನಮ್ಮ ರಂಗಭೂಮಿಯ ಎಲ್ಲ ಪರವಾಗಿ ನಿಮಗೆ ವಂದನೆಗಳು. ನಮಸ್ಕಾರ. ಬೆಳಕಿನ ತಜ್ಞರಾದ ನಂದಕಿಶೋರ್ ಅವರಿಗೆ ಇವತ್ತಿನ ಬೆಳಕಿನ ಸಂಯೋಜನೆಯನ್ನು ಮಾಡಿದಂತಹ ಅಪೂರ್ವ ಅವರು ಪುಷ್ಪ ನೀಡುವುದರ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಜವಾದ ಅರ್ಥದ ಅತಿಥಿ ಅಂದರೆ ಇವತ್ತು ನಂದಕಿಶೋರ್ ಅವರು ಈ ತಾರೀಕು, ಈ ಗಳಿಗೆ, ಇದು ಇನ್ನೊಂದು ಅಂತ ನೋಡಿರಲಿಲ್ಲ. ಅವರಿಗೆ ಹೀಗೆ ನಾಟಕ ಇದೆ ಅಂತ ಗೊತ್ತಾದ ತಕ್ಷಣವೇ ಬಂದುಬಿಟ್ಟಿದ್ದಾರೆ. ಅವರು ನಮ್ಮ ಮೇಲೆ ಕರೆದಿರೋದು ಅನ್ವರ್ಥ ಅತಿಥಿ. ಬಂದಿರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಹಾಗೆಯೇ ಸಹಕರಿಸಿದ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ.